ವೀಕ್ಷಕರೇ, ಸೌದಿ ಪೊಲೀಸರು ಕೇರಳದ 5 ಮಂದಿ ಯುವಕರನ್ನ ಬಂಧಿಸಿದ್ದಾರೆ. ಈ ಬಂಧನ ಮತ್ತು ಅದಕ್ಕೆ ಅವರು ಅನುಸರಿಸಿರುವ ತಂತ್ರವು ಇದೀಗ ಕೇರಳ ಸಹಿತ ಕರಾವಳಿ ಭಾಗದ ಅನಿವಾಸಿ ಭಾರತೀಯರ ಬಹುಚರ್ಚಿತ ವಿಷಯವಾಗಿ ಮಾರ್ಪಟ್ಟಿದೆ. ಮಾತ್ರ ಅಲ್ಲ, ಕೇರಳ ಸಹಿತ ಕರಾವಳಿ ಭಾಗದ ಯುವಕರ ಬಗ್ಗೆ ಸೌದಿ ಪೊಲೀಸರು ಹದ್ದಿನ ಕಣ್ಣಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರೆಲ್ಲ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ವಿಷಯ ಇಷ್ಟೇ, ಕೇರಳದ ಕೋಝಿಕೋಡ್ನ ಯುವಕ ಥಾಯ್ಲೆಂಡ್ ಮೂಲಕ ದಮಾಮ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿತಾನೆ. ಇಮಿಗ್ರೇಷನ್ ಆಗುತ್ತೆ, ಲಗೇಜ್ ಚೆಕಿಂಗ್ ಸಹಿತ ವಿವಿಧ ತಪಾಸಣೆಗಳನ್ನು ಮುಗಿಸಿ ಆತ ಹೊರಬರ್ತಾನೆ. ಎಲ್ಲವೂ ಮುಗಿಯಿತಲ್ಲ ಎಂದು ಆರಾಮವಾಗಿ ಅಲ್ಲಿಂದ ತನ್ನ ಲಗೇಜ್ನೊಂದಿಗೆ ಹೊರಡ್ತಾನೆ. ಅರ್ಧ ದಾರಿಗೆ ತಲುಪಿದಾಗ ಆತನನ್ನ ಸೌದಿ ನಾರ್ಕೋಟಿಕ್ ಕಂಟ್ರೋಲ್ ವಿಭಾಗದ ಅಧಿಕಾರಿಗಳು ಸುತ್ತುವರಿತಾರೆ. ಅದಾಗಲೇ ಆತನನ್ನ ಸ್ವಾಗತಿಸುವುದಕ್ಕಾಗಿ ಇನ್ನೂ 4 ಮಂದಿ ಜೊತೆಗೂಡಿದ್ದರು. ಈ 5 ಮಂದಿಯನ್ನ ಈ ಅಧಿಕಾರಿಗಳು ಬಂಧಿಸುತ್ತಾರೆ. ಆತನಲ್ಲಿ 3 kg ಹಶೀಶ್ ಅಥವಾ ಮಾದಕ ಪದಾರ್ಥ ಇತ್ತು. ಇಲ್ಲೊಂದು ಪ್ರಶ್ನೆ ಇದೆ, ಈ ಅಧಿಕಾರಿಗಳು ಯಾಕೆ ಈತನನ್ನ ದಮಾಮ್ ವಿಮಾನ ನಿಲ್ದಾಣದಲ್ಲೇ ಬಂಧಿಸಲಿಲ್ಲ ಅನ್ನೋದು. ಆದರೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿಯೇ ಹೆಣೆದ ತಂತ್ರ ಇದಾಗಿತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಈತನನ್ನ ವಿಮಾನ ನಿಲ್ದಾಣದಲ್ಲೇ ಬಂಧಿಸಿದ್ರೆ ಇದರಲ್ಲಿ ಭಾಗಿಯಾದ ಇತರರು ಸಿಗುವ ಸಾಧ್ಯತೆ ಕಡಿಮೆ ಇತ್ತು. ಆದ್ದರಿಂದ ಈತನನ್ನ ಹಿಂಬಾಲಿಸಿಕೊಂಡು ಈ ಅಧಿಕಾರಿಗಳು ಹೋಗಿದ್ದಾರೆ. ಆತನ ಗೆಳೆಯರ ಜೊತೆಗೂಡಿದ ಬಳಿಕ ಎಲ್ಲರನ್ನ ಒಟ್ಟಾಗಿ ಬಂಧಿಸಿದ್ದಾರೆ. ಹಾಗಂತ ತಾನು ನಿರಪರಾಧಿ ಎಂದು ಈ ಯುವಕ ಹೇಳಿದ್ದಾನೆ. ದಮಾಮ್ನಲ್ಲಿರುವ ಓರ್ವರಿಗೆ ತಲುಪಿಸುವುದಕ್ಕೆ ಎಂದು ಊರಿನವರು ಕೊಟ್ಟ ಪಾರ್ಸಲ್ ಅನ್ನ ಮಾತ್ರ ತಾನು ತಂದಿದ್ದೇನೆ ಎಂದು ಆತ ಹೇಳಿದ್ದಾನೆ. ಆದ್ದರಿಂದಲೇ ಅಧಿಕಾರಿಗಳು ಈ ತಂತ್ರ ಹೆಣೆದಿದ್ದಾರೆ ಎಂದು ಹೇಳಲಾಗ್ತಿದೆ. ಇದನ್ನ ಪಡೆದುಕೊಳ್ಳಲು ಬರುವ ವ್ಯಕ್ತಿಯನ್ನ ಬಂಧಿಸುವ ಉದ್ದೇಶದಿಂದಲೇ ಈತನನ್ನ ಹಿಂಬಾಲಿಸಿಕೊಂಡು ಹೋಗಿ ಆ ಬಳಿಕ ಬಂಧಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಬಂಧಿತರಲ್ಲಿ 2 ನಿರಪರಾಧಿಗಳಾಗಿದ್ದು ಅವರಿಗೆ ಈ ವಿಷಯ ಏನೆಂದೇ ಗೊತ್ತಿಲ್ಲ ಎಂದು ಹೇಳಲಾಗ್ತಿದೆ. ದಿನದ ಹಿಂದೆ ನಡೆದ ಈ ಘಟನೆ ಕೇರಳಿಗರನ್ನ ಮತ್ತು ಕರಾವಳಿ ಭಾಗದ ಅನಿವಾಸಿ ಭಾರತೀಯರನ್ನ ದಿಗ್ಭ್ರಮೆಗೆ ಒಳಪಡಿಸಿದೆ. ಈ ಯುವಕ ದಮಾಮ್ಗೆ ಬಂದಿರುವುದು ಉಮ್ರಾ ವೀಸಾದ ಮೂಲಕ. ಉಮ್ರಾ ವೀಸಾ ಅನ್ನೋದು ಇತರೆಲ್ಲ ವೀಸಾಗಳಂತೆ ಅಲ್ಲ, ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆದರೆ ಇದೀಗ ಇಂತಹ ಪಾವಿತ್ರ್ಯತೆಯನ್ನೇ ನಾಶ ಮಾಡುವ ರೀತಿಯಲ್ಲಿ ವೀಸಾ ದುರುಪಯೋಗ ನಡೆಯುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಮಾತ್ರ ಅಲ್ಲ, ಇಂಥ ಪ್ರಕರಣವು ಅನಿವಾಸಿ ಭಾರತೀಯರ ಬಗ್ಗೆ ಸೌದಿ ಪೊಲೀಸರು ನಕಾರಾತ್ಮಕ ಅಭಿಪ್ರಾಯ ಹೊಂದುವುದಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗ್ತಿದೆ. ಈ ಮೊದಲು ಮಾದಕ ಪದಾರ್ಥದ ಹೆಸರಲ್ಲಿ ಹಲವು ಮಲಯಾಳಿಗಳನ್ನು ಬಂಧಿಸಲಾಗಿತ್ತು. ಅವರಿಗೆ ಗಲ್ಲು ಶಿಕ್ಷೆಯನ್ನು ಮತ್ತು ದೀರ್ಘಾವಧಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆ ಬಳಿಕ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗುವ ಯುವಕರ ಸಂಖ್ಯೆ ಕ್ರಮೇಣ ಕಡಿಮೆ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪುನಃ ಮಾದಕ ಪದಾರ್ಥದೊಂದಿಗೆ ಸೌದಿ ಅರೇಬಿಯಾಕ್ಕೆ ಬರುವ ಯುವಕರ ಸಂಖ್ಯೆ ಹೆಚ್ಚಾಗಿದೆ ಎಂದು ತಿಳಿಸಿಬಂದಿದೆ. ಆದರೆ ಸೌದಿ ಅರೇಬಿಯಾ ಈಗ ಮಾದಕ ಪದಾರ್ಥದ ವಿರುದ್ಧ ಯುದ್ಧವನ್ನೇ ಘೋಷಿಸಿದೆ. ಇಂಥ